ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಅಂಥ ಶಾರ್ಟ್ ಟಾಪ್ನ ಹೇಗೆ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. 1.5 ಮೀಟರ್ಸ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಲೆಂತ್ ತೊಗೊಂಡಿದ್ದೀನಿ 28, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಶೋಲ್ಡರ್ 14, ಅದರಲ್ಲಿ 7 ತೊಗೊಂಡಿದ್ದೀನಿ. 7 ಮತ್ತು ಆರ್ಮೋಲ್ ಲೆಂತ್ ತೊಗೊಂಡಿದ್ದೀನಿ. ಒಂದು ಲೈನ್ ಹಾಕೋತಾ ಇದ್ದೀನಿ, ಆರ್ಮೋಲ್ ಲೆಂತ್ ಲೈನು. ಮತ್ತು ಚೆಸ್ಟ್ ಲೈನ್ ಹಾಕೋತಾ ಇದ್ದೀನಿ. ವೇಸ್ಟ್ ಲೈನ್ ಹಾಕೋತಾ ಇದ್ದೀನಿ. ಶೋಲ್ಡರಿಂದ ವೇಸ್ಟ್ಗೆ 13 ಇಂಚಸ್ಸು. ಹಿಪ್ ಲೆಂತು 20 ಇಂಚಸ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದು 30 ಸೈಜ್ ಟಾಪು. 30 ಡಿವೈಡೆಡ್ ಬೈ 4 ಮಾಡಿದ್ರೆ 7.5 ಆಗುತ್ತೆ. ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, 8 ಇಂಚು. ಮತ್ತು ವೇಸ್ಟ್ ತೊಗೋತಾ ಇದ್ದೀನಿ 24 ಇಂಚು. ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ 6 ಇಂಚ್ ಬರುತ್ತೆ. ಮತ್ತು 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, 6.5 ಇಂಚು. ಹಿಪ್ ಸೈಜು ಅಷ್ಟೇ 35 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬರುತ್ತೆ. ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, 9.25. ಅದೇ 9.25ನ ಬಾಟಮ್ಗೂ ತೊಗೋತಾ ಇದ್ದೀನಿ. 2 ಇಂಚು ಕಚ್ಚಾಗೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೈಡ್ಸ್ಗೆ. ನೋಡಿ, ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ಆರ್ಮೋಲ್ ಶೇಪ್ ತಗೋತಾ ಇದ್ದೀನಿ. ಬ್ಯಾಕಿಗೆ ತೊಗೋತಾ ಇದ್ದೀನಿ. ಫ್ರಂಟ್ಗೆ ಸ್ವಲ್ಪ ಒಂದು 1/2 ಇಂಚ್ ಒಳಗಡೆಗೆ ತೊಗೋಬೇಕು. ಶೋಲ್ಡರ್ ಒಂದು 1/2 ಇಂಚ್ ಡೌನ್ ಮಾಡ್ಕೋಬೇಕು. ಇಲ್ಲಿ ನೆಕ್ ತೊಗೋತಾ ಇದ್ದೀನಿ 3.5 ಇಂಚು. ನೋಡಿ, 1/2 ಇಂಚು ಶೋಲ್ಡರ್ ಡೌನ್ ಮಾಡ್ಕೊಂಡಿರೋದನ್ನ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಫ್ರಂಟು ಬ್ಯಾಕು ಡಿವೈಡ್ ಮಾಡ್ಕೋಬೇಕು. ಮತ್ತು ನಾನು ಎಲ್ಲೆಲ್ಲಿ ಚೆಸ್ಟು, ವೇಸ್ಟು, ಹಿಪ್ಪು, ನೆಕ್ಕು ಅಷ್ಟಕ್ಕೂ ನ್ಯಾಚ್ ಹಾಕ್ಕೋಬೇಕು. 2 ಪೀಸ್ಗೂ ಸೇರಿಸಿ ನ್ಯಾಚ್ ಹಾಕ್ಕೊಂಡು ಮತ್ತು ಫ್ರಂಟ್ ಶೇಪ್, ಆರ್ಮೋಲ್ ಶೇಪ್ ತಕ್ಕೋಬೇಕು. ಈಗ ನೆಕ್ ಲೆಂತ್ ಹಾಕ್ಕೋಬೇಕು. 3.5 ಇಂಚು ವಿಡ್ತ್ ಕೊಟ್ಟಿದ್ನಲ್ಲ, ಫ್ರಂಟ್ಗೆ 4 ಇಂಚು ಲೆಂತ್ ತೊಗೋತಾ ಇದ್ದೀನಿ. ನೋಡಿ, ಈ ಡಿಸೈನ್ ನೆಕ್ ಶೇಪ್ ಇಟ್ಕೊಂಡಿದ್ದೀನಿ. ನೆಕ್ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಡಿಸೈನ್ ನೆಕ್ ಇದೆ. ಮತ್ತು ಬ್ಯಾಕು ಅಷ್ಟೇ 3.5 ಇಂಚ್ ವಿಡ್ತ್ ತೊಗೊಂಡಿದ್ದೀನಿ, 3 ಇಂಚ್ ಡೌನ್ ತೊಗೊಂಡಿದ್ದೀನಿ. ಬ್ಯಾಕ್ ಬೋಟ್ ಶೇಪು ಡ್ರಾ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೋತಾ ಇದ್ದೀನಿ.
ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ ಲೆಂತು ವಿಡ್ತನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ ಡ್ರಾ ಮಾಡಿಕೊಂಡು ಸುತ್ತ 1 ಇಂಚು ಕರುಂಬು ರೌಂಡ್ ಮಾಡಿಕೊಂಡು ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕು. ಬ್ಯಾಕು ಸೇಮ್ ಅದೇ ಥರ ಕಟ್ ಮಾಡ್ಕೋಬೇಕು. 3.5 ಇಂಚು ವಿಡ್ತು, 4 ಇಂಚು ಡೌನು, ಬೋಟ್ ಶೇಪು. ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟು ಸುತ್ತ ರೌಂಡ್ಗೆ ಕಟ್ ಮಾಡ್ಕೋಬೇಕು. ನೋಡಿ, ಫ್ಯಾಬ್ರಿಕ್ ಮೇಲಿಟ್ಟು ಐರನ್ ಮಾಡಿಕೊಂಡು ನೆಕ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಮೇಲಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು 2 ಥರ ಮಾಡ್ಕೋಬೋದು. ಡೈರೆಕ್ಟ್ ಕ್ಯಾನ್ವಾಸ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿರೋದನ್ನ ಮೇನ್ ಪೀಸ್ ಮೇಲಿಟ್ಟು ಸ್ಟಿಚ್ ಮಾಡಿ ಆಮೇಲೆ ನೆಕ್ ಕಟ್ ಮಾಡ್ಬೋದು. ಈಗೂ ಕಟ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಅಟ್ಯಾಚ್ ಮಾಡಿಕೊಂಡು ಮತ್ತು ಬ್ಯಾಕ್ ಸೈಡು ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೆನಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ಮೇಲೆ ಫಿನಿಶಿಂಗ್ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಫ್ರಂಟು ಸೇಮ್ ಅದೇ ಥರ. ನೋಡಿ, ನೋಡಿ ಈ ಟಾಪ್ಗೆ ಕ್ಯಾಪ್ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಕ್ಯಾಪ್ ಸ್ಲೀವ್ದು ಮಾರ್ಕಿಂಗು ಕಟ್ಟಿಂಗು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಟ್ಯಾಚ್ ಮಾಡಿ ಈಗ ಸೈಡ್ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಹಿಪ್ ಹತ್ರ ಸ್ಟಾಪ್ ಮಾಡಿಕೊಂಡು ಬಾಟಮ್ ಫಿನಿಶ್ ಮಾಡ್ಕೊತಾ ಇದ್ದೀನಿ. ಬಾಟಮ್ ಸ್ಟಿಚ್ ಆದಮೇಲೆ ಸೈಡ್ ಸ್ಲಿಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೈಡ್ ಸ್ಲಿಟ್ ಆಯಿತು. ನೋಡಿ, ಈ ಟಾಪ್ ರೆಡಿ ಆಯಿತು, ನೋಡ್ಬೋದು. ನೋಡಿ, ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿರೋದು. ಗೊಂಬೆಗೆ ಹಾಕ್ದಂಗಿದೆ. ಎಲ್ಲೂ ಟೈಟ್ ಆಗಲಿ ಲೂಸ್ ಆಗಲಿ ತುಂಬ ಫಿಟ್ಟಿಂಗ್ ಚೆನ್ನಾಗಿ ಬಂದಿದೆ ಟಾಪು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.